ಸರ್ಕಾರಕ್ಕೆ ಆರ್ಥಿಕ ಸಲಹೆಯನ್ನ ನೀಡೋದಕ್ಕೆ ವಿದೇಶಿ ಕಂಪನಿಗೆ ಕೊಟ್ಟಿರೋದು ಈಗ ಬಿಜೆಪಿಯ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನಿಯೋಜನೆ ಮಾಡಿದ್ದಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ಸರ್ಕಾರಕ್ಕೆ ಆರ್ಥಿಕ ಸಲಹೆ ನೀಡೋದಕ್ಕೆ ಬೋಸ್ಟನ್ ಕಂಪನಿ ವಿದೇಶಿ ಕಂಪನಿಗೆ ಈ ರೀತಿ ನೀಡಿರೋದು ಆದೇಶ ಕೈಬಿಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರೀತಿ ನಿಯೋಜನೆ ಮಾಡೋದಕ್ಕೆ ಬರೋಬ್ಬರಿ 9.5 ಕೋಟಿ ರೂಪಾಯಿಯನ್ನ ಕೊಟ್ಟಿದೆ. ಮುಖ್ಯಮಂತ್ರಿಗಳು ವಿದೇಶಿ ಕಂಪನಿ ಮುಂದೆ ಈ ರೀತಿ ಕೈ ಚಾಚಿರೋದು ಸರಿಯಲ್ಲ. ನಮ್ಮಲ್ಲೇ ಸಾಕಷ್ಟು ಪ್ರತಿಭಾನ್ವಿತರು ಇದ್ರು, ಅವರಿಗೆ ಅವಕಾಶವನ್ನ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ವಿದೇಶಿ ಕಂಪನಿಗೆ 9.5 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಇದರಲ್ಲೂ ಲೂಟಿ ಮಾಡೋಕೆ ಪ್ಲಾನ್ ಮಾಡಿದಾರೋ ಏನೋ ಗೊತ್ತಿಲ್ಲ. 14 ಬಾರಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಅನುಭವ ಎಲ್ಲಿ ಹೋಯ್ತು ಹಾಗಿದ್ರೆ? ಏನ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಅಶೋಕ್. ಮಾಡ್ಕೊಳೋ ಈಗೇನು ಮಾಡಿದ್ದಾರೆ, ಆದಾಯವನ್ನು ಜಾಸ್ತಿ ಮಾಡ್ಕೊಳೋವಂಥದ್ದಕ್ಕೆ ಬೋಸ್ಟನ್ ಅನ್ನೋ ವಿದೇಶಿ ಕಂಪನಿಯನ್ನು ನೇಮಕ ಮಾಡಿಕೊಂಡು ಅವ್ರಿಗೊಂದು ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ನಾನು ಚಾಂಪಿಯನ್ 14 ಬಡ್ಜೆಟನ್ನು ಮಂಡನೆ ಮಾಡಿದ್ದೀನಿ, ನನಗಿರೋಷ್ಟು ಜ್ಞಾನ ಈ ಪ್ರಪಂಚದಲ್ಲೇ ವರ್ಲ್ಡಲ್ಲೇ ಯಾವನಿಗೂ ಇಲ್ಲ, ಅಮೇರಿಕಾದವ್ರಿಗೂ ಇಲ್ಲ, ಜರ್ಮನ್ನವ್ರಿಗೂ ಇಲ್ಲ, ಜಪಾನವ್ರಿಗೂ ಇಲ್ಲ. ನಾನು ಅಂತ ಇದ್ದ ನಾನು ಅನ್ನೋ ದುರಾಂಕಾರ, ನಾನು ಎನ್ನೋ ಅಹಂಭಾವ ಎಲ್ಲೋಯ್ತು? ಈಗ ಎಲ್ಲೋಯ್ತು ಸಿದ್ದರಾಮಯ್ಯನವರೇ? ನಾನು ಬಿಟ್ಟರೆ ಪ್ರಪಂಚದಲ್ಲಿ ಯಾವರು ಇಲ್ಲ ಅಂತ ಹೇಳ್ತಾ ಇದ್ದೆಲ್ಲ, ಈಗ ಎಲ್ಲೋಯ್ತು ನಿನ್ನ ಅಹಂಕಾರದ ಮಾತುಗಳು? ನಾನೇ ಫೈನಾನ್ಸ್ ಅಂದರೆ ನಾನೇ, ಸಿದ್ದರಾಮಯ್ಯ ಅಂದರೆ ಫೈನಾನ್ಸ್ ಅಂದರೆ ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗೋಗ್ಬಿಟ್ಟಿದೆ. ಸಾಲದ ಕೂಪದಲ್ಲಿ ನಾವು ಸಿಕ್ಕಾಕೊಂಬಿಟ್ಟಿದ್ದೀರಿ. ಈಗ ಆರ್ಥಿಕ ಸಲಹೆಗಾರ ಇದ್ರೂ ಕೂಡ ವಿದೇಶಿ ಕಂಪನಿಗಳ ನೆರವನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಆರ್ಥಿಕ ಸಲಹೆಗಾರರು ವಿಫಲರಾಗಿದ್ದಾರೆ. ಆಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿರೋ ಆರ್ಥಿಕ ಸಲಹೆಗಾರರಿಗೆ ಯಾರಿಗೂ 3 ಪೈಸದ ಬೆಲೆ ಇಲ್ಲ, ಇವರಿಗೆ ಕಾಮನ್ ಸೆನ್ಸು ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು. ನಮ್ಮ ಕರ್ನಾಟಕದಲ್ಲಿರುವಂಥ ಯಾರ್ಯಾರು ಫೈನಾನ್ಸ್ ಸೆಕ್ರೆಟರಿಗಳಾಗಿದ್ರು ಇದ್ದಾರೆ, ರಿಟೈರ್ಡ್ ಆಗಿರೋ ಬೇಕಾದಷ್ಟು ಜನ ಇದ್ದಾರೆ. ಅವರು ಕೂಡ ಒಂದು 10-12 ಫೈನಾನ್ಸ್ ಬಡ್ಜೆಟನ್ನು ಮಂಡನೆ ಮಾಡಿರೋರು. ಅವ್ರಿಗೂ ಜ್ಞಾನ ಇಲ್ಲ, ಕರ್ನಾಟಕದವರು ಜ್ಞಾನ ಇಲ್ಲ.